ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಿಗ್ ಡೇ. ಇನ್ನೆಷ್ಟೇ ಆದೇಶ ಆಯಿತು, ತನಿಖೆಗೆ ಆದೇಶ ಆಯಿತು, ರಾಜ್ಯಪಾಲರ ನಿರ್ಧಾರವೇ ಸರಿ ಎನ್ನುವಂತೆ ರಾಜ್ಯಪಾಲರ ನಿರ್ಧಾರವನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಆದರೆ ಇವತ್ತು ಬಹಳ ಪ್ರಮುಖವಾಗಿ ಯಾಕೆ ಬಿಗ್ ಡೇ ಅಂತ ಹೇಳ್ತಾ ಹೋಗ್ತೀವಿ. ಸಿಎಂ ಕುರ್ಚಿ ಖಾಲಿ ಮಾಡ್ತಾರಾ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ಗೆ ಆದೇಶಿಸುತ್ತಾ ಕೋರ್ಟ್. ಇಡೀ ರಾಜ್ಯದ ಚಿತ್ತ ಜನಪ್ರತಿನಿಧಿಗಳ ಕೋರ್ಟ್ನತ್ತ ಈಗ ಎಫ್ಐಆರ್ ದಾಖಲಿಗೆ ಅನುಮತಿ ಕೊಟ್ರೆ ಸಿಎಂಗೆ ಸಂಕಷ್ಟ ತಪ್ಪಿದ್ದಲ್ಲ. ಮುಖ್ಯಮಂತ್ರಿ ಸ್ಥಾನ ತ್ಯಜಿಸ್ತಾರಾ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಈಗ ನೋಡಿ. ಇಷ್ಟು ದಿನಗಳ ಕಾಲ ಹೈಕೋರ್ಟ್ನಲ್ಲಿ ರಾಜ್ಯಪಾಲರ ನಿರ್ಣಯ ಸರಿಯಾ ತಪ್ಪಾ ಅನ್ನೋದರ ಕುರಿತು ವಾದ ಮತ್ತು ಪ್ರತಿವಾದಗಳು ನಡೀತಾ ಇತ್ತು ಹೈಕೋರ್ಟ್ನಲ್ಲಿ. ಎಲ್ಲರೂ ಕೂಡ ಅಂದುಕೊಂಡಿದ್ದು ನಿನ್ನೆಯ ಆದೇಶ ಅಥವಾ ತೀರ್ಪು ಏನಾಗಿರುತ್ತೆ ಅಂತ. ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ತನಿಖೆಗೆ ಆದೇಶ ಆಗುತ್ತಾ? ಯಾರು ಕೂಡ ಊಹೆ ಮಾಡಿರಲಿಲ್ಲ ತನಿಖೆಗೆ ಆದೇಶ ಸಿಗುತ್ತೆ ಅಂತ ಹೇಳಿ. ಆದ್ರೆ ತನಿಖೆಗೆ ಆದೇಶ ಸಿಕ್ತು. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದಂತಹ ಸುದ್ದಿಗೆ ನಿರ್ಭೀತ ಪತ್ರಿಕೋದ್ಯಮಕ್ಕೆ ಸಿಕ್ಕಂತಹ ಮೊದಲ ಜಯ ಅದು. ನೋಡಿ, ಇವಾಗ ಇದೇ ವಿಚಾರವಾಗಿ ಕುರಿತು ಮಾತನಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆ ಮೈಸೂರಿನಿಂದ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋಗೆ ಬಂದಿದ್ದಾರೆ ಸ್ನೇಹಮಯಿ ಕೃಷ್ಣ. ಅವ್ರನ್ನು ಕೂಡ ನಾನು ವೆಲ್ಕಮ್ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಏನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನು ನಿಮ್ದು ಈಗ ಈ ತೀರ್ಪಿನ ನಿನ್ನೆ ಆದಂಥ ತೀರ್ಪಿನ ಬಗ್ಗೆ? ಸರ್, ನಿನ್ನೆ ನಮಗೆ ಮೊದಲ ಕಾನೂನು ಒಂದು ದೊಡ್ಡ ಜಯ. ಸೊ ಇವತ್ತು ಅದೇ ರೀತಿ ಮತ್ತೊಂದು ಜಯ ಸಿಗುತ್ತೆ ನಿರೀಕ್ಷೆಯಲ್ಲಿ. ಸೊ ನಾವು ಇವತ್ತು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನು ನಮ್ಮ ಖಾಸಗಿ ದೂರರ್ಜಿ ವಿಚಾರದಲ್ಲಿ ಸೊ ವಾದ ವಿವಾದ ಪ್ರತಿವಾದಗಳೆಲ್ಲ ನಡೆದಿತ್ತು. ಸೊ ತೀರ್ಪು ಒಂದು ಆದೇಶವನ್ನು ಬಾಕಿ ಇತ್ತು. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿ ಸಲ್ಲಿಸಿದ್ರಿಂದ ಆ ಒಂದು ಆದೇಶದ ಪ್ರಕ್ರಿಯೆ ಬಾಕಿ ಇತ್ತು. ಸೊ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಆ ಒಂದು ಆದೇಶನ ಏನು ಮಧ್ಯಂತರ ಆದೇಶ ಹೊರಡಿಸೋದು ಅದನ್ನು ವಾಪಸ್ಸು ಪಡೆದು ತನಿಖೆಗೆ ಅನುಮತಿ ಏನು ರಾಜ್ಯಪಾಲರು ಕೊಡೋದು ಸರಿ ಸೂಕ್ತ ಆಗಿದೆ ಅಂತ ಆದೇಶ ಮಾಡೋದ್ರಿಂದ ಸೊ ಆ ಆದೇಶನ ಇವತ್ತು ನಾವು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೊ ನಮ್ಮ ಆದೇಶದ ಬಾಕಿ ಏನು ಪ್ರಕ್ರಿಯೆ ಇದೆ ಸೊ ಅದನ್ನು ಇವತ್ತು ಮಾಡೋದಕ್ಕೆ ಮನವಿ ಮಾಡ್ಕೊಳ್ತೀವಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ತನಿಖೆಗೆ ಮಾನ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಸರ್. ನಿರೀಕ್ಷೆ ಮಾಡಿದ್ರಾ ಸರ್? ಈ ಒಂದು ತೀರ್ಪನ್ನು ನೀವು ನಿರೀಕ್ಷೆ ಮಾಡಿದ್ರಾ? ಏನು ಹೇಳ್ತೀರಿ? ಖಂಡಿತವಲ್ಲೂ ನಿರೀಕ್ಷೆ ಮಾಡಿದ್ವಿ. ಯಾಕೆಂದರೆ ನಾವು ಮಾಡ್ತಕ್ಕಂಥ ಆರೋಪ ಪೂರಕವಾಗಿ ಎಲ್ಲ ಸಾಕ್ಷ್ಯಗಳು ನಮ್ಮ ಹತ್ರ ಸ್ಪಷ್ಟವಾಗಿತ್ತು. ಸೊ ಹಾಗಾಗಿ ನಮಗೆ ಈ ಒಂದು ಯಶಸ್ಸು ಸಿಗುತ್ತೆ ಅನ್ನೋ ನಿರೀಕ್ಷೆ ಖಂಡಿತವಲ್ಲೂ ಇತ್ತು ಸರ್. ಓಕೆ ಸರ್, ಮುಂದೆ ಏನಾಗ್ಬೋದು ಈಗ ಹಾಗಾದರೆ? ಸೊ ಮುಂದೇನಿಲ್ಲ, ಇವತ್ತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದ್ರೆ ಒಂದು ಎಫ್ಐಆರ್ ದಾಖಲಾಗುತ್ತೆ. ಸೊ ಎಫ್ಐಆರ್ ದಾಖಲಾದ ನಂತರ ನಾವು ನೋಡ್ತೀವಿ ಮಾನ್ಯ ನ್ಯಾಯಾಲಯ ಸೊ ಯಾವ ತನಿಖಾ ಸಂಸ್ಥೆಗೆ ತನಿಖೆಗೆ ಆದೇಶ ಮಾಡುತ್ತೆ ಅಂತೇಳಿ. ಸೊ ಅದರ ಹಿನ್ನೆಲೆಯಲ್ಲಿ ರಾಜ್ಯದ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖಾ ತಂಡಕ್ಕೆ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ನಾವು ಮುಂದಿನ ಕಾರ್ಯ ಪ್ರಕರಣನ ಮುಂದುವರಿಸಬೇಕಾಗತ್ತೆ. ಓಕೆ ಸರ್, ಈಗ ನಿಮ್ಮ ಖಾಸಗಿ ದೂರು ಏನು ಅಂತ ಒಂದ್ಸಲ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬಿಡಿ ನನಗೆ, ನನಗೆ ಗೊತ್ತಾಗಬೇಕೀಗ ಅದು ಏನು ಅಂತ. ಸರ್, ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ತಮ್ಮ ಪ್ರವಾಹನ ಬಳಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಆಸ್ತಿಯನ್ನು ಸೊ ದೇವರಾಜ್ ಅವ್ರಿಗೆ ಸೇರಿರ್ತಕ್ಕಂಥ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿಸಿ ತಮ್ಮ ಅಧಿಕಾರದ ಪ್ರಭಾವನ ಬಳಸಿ ವ್ಯಕ್ತಿಗಳಿಂದ ಮತ್ತು ಅಧಿಕಾರಿಗಳಿಂದ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಸಿ ಆ ಜಮೀನು ತಮ್ಮ ಇನ್ನು ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ ಅವರ ಹೆಸರಿಗೆ ಸುಳ್ಳು ಕ್ರಯ ಪತ್ರ ನೋಂದಣಿ ಮಾಡಿಸಿದ್ರು. ಆನಂತರ ಅನ್ಯಕ್ರಾಂತ ಆದೇಶವನ್ನು ಮಾಡಿಸಿದ್ರು. ಮತ್ತು ಅದಕ್ಕಿಂತ ಮುಖ್ಯವಾಗಿ 1998ರಲ್ಲೇ ಆ ಜಮೀನನ್ನು ಭೂಸ್ವಾಮ್ಯ ಕೈ ಬಿಡಲಾಗಿದೆ ಅನ್ನೋ ಒಂದು ಆದೇಶ ಕೂಡ ಮಾಡಿಸಿದ್ರು. ಸೊ ಅದಾನಂತರ 2010 ಇಸ್ವಿಲಿ ಅವ್ರ ಹೆಂಡತಿ ಹೆಸರಿಗೆ ದಾನ ಪತ್ರದ ಮೂಲಕ ಆ ಜಮೀನು ತಮ್ಮ ಕುಟುಂಬಕ್ಕೆ ಇದು ಮಾಡ್ಕೊಳ್ತಾರೆ. ಅದರ ಆಧಾರದ ಮೇಲೆ ಈ ಭೂಮಿನ ನೀವು 2001ರಲ್ಲೇ ವಶಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿ ಮಾರಾಟ ಮಾಡೋದ್ರಿಂದ ಸೊ ನಮಗೆ ಬದಲಿ ಜಾಗ ಕೊಡಿ ಅನ್ನೋ ಒಂದು ಪ್ರಕ್ರಿಯೆನ ಪ್ರಾರಂಭ ಮಾಡಿ ತಮ್ಮ ಅಧಿಕಾರವನ್ನು ಮತ್ತು ಅಲ್ಲೂ ಕೂಡ ಬಳಸ್ಕೊಂಡು ಕೋಟ್ಯಾಂತರ ಬೆಲೆ 14 ನಿವೇಶನ ಪಡ್ಕೊಂಡಿರೋದು ನಮ್ಮ ಆರೋಪ. ಓಕೆ ಸರ್, ಈಗ ಬಹಳ ಪ್ರಮುಖವಾಗಿ ಇವತ್ತು ಕೂಡ ಒಂದು ಬಿಗ್ ಡೇ ಸಿದ್ದರಾಮಯ್ಯನವರಿಗೆ ಅಂತ ಹೇಳ್ಬೋದು. ಹೌದು, ಇವತ್ತು ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ತೀರ್ಪನ್ನು? ಜೊತೆಗೆ ಒಂದು ವೇಳೆ ಎಫ್ಐಆರ್ ಸಲ್ಲಿಕೆ ಆಗಲಿಲ್ಲ ಅಂತಂದರೆ ಮುಂದಿನ ನಡೆಯಲ್ಲಿ ಮೇಲ್ಮನೆಯಲ್ಲಿ ಸಲ್ಲಿಸ್ತೀವಿ ಸರ್. ಮುಂದಿನ ಕಾನೂನು ಪ್ರಕರಣ ನಾವು ಮುಂದುವರಿಸ್ತೀವಿ. ಸೊ ಮೇಲ್ಮನೆಯಲ್ಲಿ ಸಲ್ಲಿಸ್ತೀವಿ. ಮೇಲ್ಮನೆ ಮುಖಾಂತರ ಸೂಕ್ತ ಆದೇಶ ನಾವು ಪಡೆಯೋಕ್ಕೆ ಪ್ರಯತ್ನ ಪಡ್ತೀವಿ. ಒಟ್ಟು ಬಿಡೋದಿಲ್ಲ ನೀವು ಮತ್ತೆ ಮೇಲ್ಮೇಲೆ ಹಂತಕ್ಕೆ ಹೋಗಿ
ಈ ಒಂದು ಹಗರಣನ ಬಯಲಿಗಿಳಿಯುವವರೆಗೂ ಸ್ನೇಹಮಯಿ ಕೃಷ್ಣ ಅವರು ಬಿಡೋದಿಲ್ಲ. ಸರ್ ಖಂಡಿತವಲ್ಲ ಸರ್. ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ನಾವು ಕಾನೂನು ಪ್ರಕ್ರಿಯೆಯನ್ನು ನಿಲ್ಲಿಸಲ್ಲ. ಎಲ್ಲಿವರೆಗೂ ಸಾಧ್ಯವಾಗುತ್ತೆ ಎಲ್ಲಿವರೆಗೂ ನಾವು ಹೋರಾಟ ಮಾಡ್ಬೋದು ಅಲ್ಲಿವರೆಗೂ ಕೂಡ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಇಲ್ಲ ಇದು ನಾನು ಇದರಲ್ಲಿ ಭಾಗಿನೇ ಆಗಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಅಂದರೆ ಇದು 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 ಬೇರೆನೇ, ಇದು ಲೇಯರೇ ಬೇರೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿದ್ದಾರೆ. ಸರ್ ಎರಡೆರಡು ಪ್ರಶ್ನೆ ಕೇಳ್ತೀನಿ ಸರ್ ಸಿದ್ದರಾಮಯ್ಯರಿಗೆ ನಿಮ್ಮ ವಾಹಿನಿ ಮುಖಾಂತರ. ಅವೆರಡು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಸರ್. ಓಕೆ, ಕೇಳಿ. ಮೊದಲನೇದು ಅವ್ರ ಹೆಂಡತಿ ಶ್ರೀಮತಿ ಮೊದಲನೇದು 2005ನೇ ಇಸ್ವಿಲಿ ಮಹಾಮೇಧ ಮಲ್ಲಿಕಾರ್ಜುನ ಸ್ವಾಮಿಯವರು ಅನ್ಯಕ್ರಾಂತ ಆದೇಶ ಪಡ್ಕೊಂಡಿದ್ದಾರೆ. ಆ ಆದೇಶದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರ ಪತ್ರವನ್ನು ಹಾಜರುಪಡಿಸಿದ್ದಾರೆ, ಹೀಗಾಗಿ ಈ ಆದೇಶ ಮಾಡಿದಂತೆ ಉಲ್ಲೇಖ ಇದೆ. ಅದರ ಪ್ರಕಾರ ಮಹಾಮೇಧ ಏನು ಕರಾರ ಪತ್ರ ಹಾಜರುಪಡಿಸಿದ್ದಾರೆ ಅದನ್ನು ರಾಜ್ಯದ ಜನರಿಗೆ ತೋರಿಸ್ಬಿಡಿ ಸರ್. ಯಾಕೆ ಅಂತ ಹೇಳಿದ್ರೆ ಆ ಆದೇಶ ಮಾಡಿದ 7 ದಿವಸಗಳ ನಂತರ ಅವ್ರು ಮಹಾಮೇಧ ಛಾಪಾಕಾರನ್ನು ಖರೀದಿ ಮಾಡ್ತಾರೆ. ಅದಾದ 10 ದಿವಸಗಳ ನಂತರ ಕರಾರ ಪತ್ರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದರ ಕರಾರ ಪತ್ರಕ್ಕೆ ಸಹಿನೇ ಮಾಡಿಲ್ಲ, ಸಾಕ್ಷಿದಾರರು ಕೂಡ ಸಹಿ ಮಾಡಿಲ್ಲ. ಈಗಿರ್ಬೇಕಾದ್ರೆ ಅಂದರೆ ಅವ್ರು ಕರಾರು ಪತ್ರ ಕೊಡದಿದ್ರು ಕೂಡ ಕರಾರು ಪತ್ರ ಕೊಟ್ಟಿದ್ರೆ ಅಂತೇಳಿ ಜಿಲ್ಲಾಧಿಕಾರಿ ಆದೇಶ ಮಾಡ್ತಾರೆ ಅಂತಂದರೆ ನಿಮ್ಮ ಪ್ರಭಾವ ಇದೆಯಾ ಇಲ್ವಾ ನೀವೇ ಸ್ಪಷ್ಟೀಕರಣ ಕೊಟ್ಬಿಡಿ. ಅಥವಾ ಜಿಲ್ಲಾಧಿಕಾರಿ ಆದೇಶ ಮಾಡೋ ಪ್ರಕಾರ ಆದೇಶ ಮಾಡೋಕ್ಕಿಂತ ಮುಂಚೆ ನೀವು ಮಹಾಮೇಧ ಕರಾರು ಪತ್ರ ಕೊಟ್ಟಿದ್ರು ಅನ್ನೋದನ್ನ ದಾಖಲೆನ ರಾಜ್ಯದ ಜನಕ್ಕೆ ತೋರಿಸ್ಬಿಡಿ. ಇದು ನನ್ನ ಮೊದಲನೇ ಪ್ರಶ್ನೆ ಸರ್. ಎರಡನೇದು ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು 2014ನೇ ಇಸ್ವಿಲಿ ಮೂಢ ಆಯುಕ್ತರು ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ 2ನೇ ಪುಟದಲ್ಲಿ ವೈಟ್ನರ್ ಹಾಕಿದ್ದಾರೆ, ಕೆಲವು ಪದಗಳಿಗೆ ವೈಟ್ನರ್ ಹಾಕಿದ್ದಾರೆ. ಇದೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ವೈಟ್ನರ್ ಹಾಕಿದ್ರಲ್ಲ, ಆ ವೈಟ್ನರ್ ಹಾಕಿದ ಕಾರಣ ಅವರೇ ಎಕ್ಸ್ ಖಾತೆಯಲ್ಲಿ ಹೇಳಿದರು. ಅಂದರೆ ದೇವನೂರು 3ನೇ ಅಂತ ಬಡಾವಣೆಯಲ್ಲಿ ನಿವೇಶನ ನಾವು ಕೋರಿದ್ವಿ, ಅಲ್ಲಿ ನಿವೇಶನ ಬಾಕಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ವೈಟ್ನರ್ ಹಾಕಿದ್ವಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಅಲ್ಲಿ ನಿವೇಶನ ಇದೆಯೋ ಅಲ್ಲೋ ಅನ್ನೋದು ಇದಕ್ಕೂ ವೈಟ್ನರ್ ಹಾಕೋಕ್ಕೆ ಏನು ಸಂಬಂಧ? ಸೊ ಅಲ್ಲಿ ನಿವೇಶನ ಇಲ್ಲದೆ ಹೋಗಿದ್ರೆ ಅವ್ರಿಗೆ ಆದೇಶ ಮಾಡೋ ಸಮಯದಲ್ಲಿ ನೀವು ಕೋರಿದಂತೆ ದೇವನೂರು 3ನೇ ಅಂತಂದರೆ ನಿವೇಶನ ಬಾಕಿ ಇರಲಿಲ್ಲ, ಹಾಗಾಗಿ ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಆದೇಶ ಮಾಡ್ತಿದ್ರು. ನೀವು ವೈಟ್ನರ್ ಹಾಕೋಂಥದ್ದು ಏನಿದೆ, ಇದಕ್ಕೆ ಸ್ಪಷ್ಟೀಕರಣ ಕೊಡಿ. ಇವೆರಡು ಇದಕ್ಕೆ ರಾಜ್ಯ ಜನತೆಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಲಿ. ಅವಾಗ ಅವರು ಅಪರಾಧ ಕೃತ್ಯ ಮಾಡಿದ್ರೆ ಇಲ್ಲಿ ಒಂದು ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಸರಿ, ವೈಟ್ನರ್ ಹಾಕಿರೋ ವಿಚಾರವಾಗಿ ನನಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು. ಯಾವ ಕಾರಣಕ್ಕಾಗಿ, ಅಲ್ಲಿ ಏನಾಯಿತು, ಏನು ನಡೆದಿರಬಹುದು ಸರ್? ನಮ್ಮ ಅನುಭವ ನಮಗಿರೋ ಮಾಹಿತಿ ಪ್ರಕಾರ ಸೊ ದೇವನೂರು 3ನೇ ಅಂತ ಬಡಾವಣೆಯಲ್ಲಿ ಇನ್ನೂ ಸಾಕಷ್ಟು ನಿವೇಶನಗಳು ಖಾಲಿ ಇದೆ. ಆದರೆ ಅವರು ಅಲ್ಲಿ ನಿವೇಶನ ಬೇಡ ಅನ್ನೋ ಕಾರಣಕ್ಕೆ ವಿಜಯನಗರದಲ್ಲಿ ವಿಜಯನಗರ ಬಡಾವಣೆ ನಿವೇಶನ ಕೊಡಿ ಅನ್ನೋ ಉಲ್ಲೇಖ ಇತ್ತು ನಮ್ಮ ಅನುಮಾನ ಪ್ರಕಾರ. ಅದ್ರ ಮೇಲೆ ವೈಟ್ನರ್ ಹಾಕಿದ್ರು ಅವರು. ವೈಟ್ನರ್ ಹಾಕಿ ಅದನ್ನು ಮುಚ್ಚಿಟ್ಟಿದ್ರೆ. ಸೊ ಆದರೆ ಈಗ ಅದನ್ನು ಏನು ಮಾಡ್ತಾಯಿದ್ರೆ ಅವರ ಆಪ್ತರಾದಂಥ ಮೈಸೂರಿನ ಲಕ್ಷ್ಮಣರ ಮುಖಾಂತರ ಅನಧಿಕೃತವಾಗಿ ಒಂದು ಸರ್ಕಾರಿ ಕಚೇರಿಯೊಳಗೆ ಅನಧಿಕೃತವಾಗಿ ಹೋಗಿ ಅದಕ್ಕೊಂದು ಏನೋ ಲೈಟನ್ನು ಬಿಟ್ಟು ಅಲ್ಲಿ ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೋರಿದ್ವಿ ಅನ್ನೋ ಪದಗಳಿತ್ತು. ನಾವು ವೈಟ್ನರ್ ಆಗಿ ತೋರಿಸ್ಕೊಳ್ತಾರೆ. ವೈಟ್ನರ್ ಯಾಕೆ ಹಾಕಿದ್ರೆ ಅಲ್ಲಿ ನಿವೇಶನ ಇದೆಯೋ ಇಲ್ಲೋ ಒಂದು 2ನೇ ಪ್ರಶ್ನೆ. ಅಂದರೆ ವೈಟ್ನರ್ ಹಾಕೋಂಥ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ. ಸರ್, ಈಗ ಸಿದ್ದರಾಮಯ್ಯನವರು ಈ ಒಂದು ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ಅವರೇ ಖುದ್ದು ಮಾಡಿದ್ದಾರೆ ಅನ್ನುವಂಥದ್ದು, ಅಥವಾ ತಮ್ಮ